ಶ್ರೀ ಜನಪ್ರಿಯ ಶಾಸಕರು ಕರ್ನಾಟಕ ವೀರಶೈವ ಲಿಂಗಾಯತ ಸರ್ 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 ನೋಡಿ ಸರ್ 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 ಒಂದು ಸೆಕೆಂಡ್ ಸರ್ ಮಾನ್ಯ ಶಾಸಕರು ರೈಟ್ ಸರ್ ಓಕೆ ರೈಟ್ ಸರ್ ಜನಪ್ರಿಯ ಶಾಸಕರು ಹುಣಸೂರು ಮತಕ್ಷೇತ್ರ ಜೋರಾದ ಒಂದು ಚಾಪಾಳೊಂದಿಗೆ ಏನ್ರಿ ಅದು ಕರೆಕ್ಟ್. ನಾನು ವಿಡಿಯೋನ ಮಾಡ್ತಿದ್ದಿಲ್ಲ ಹಂಗೆ ಯಾಕೆ ಮಾಡ್ತೀರಿ? ಹೌದಲ್ರಿ ಅದು ಕರೆಕ್ಟ್. ಮಾನ್ಯ ಶಾಸಕರ ಉದ್ಘಾಟನೆ ಸರ್ ಇಲ್ಲೇ ಬಿಟ್ಬಿಡಿ ಸರ್. ಇವರ ಒಂದು ನೂತನ ಕಾರ್ಯಾಲಯದ ಉದ್ಘಾಟನೆ ಸಮಾರಂಭ ಹಾಗೂ 2024-25 ಸಾಲಿನ ಸರ್ವ ಸದಸ್ಯರ ದೇವಿ ಸರ್ವಮಂಗಳಂ ತ್ರಯೋ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಲಂ ಜಯಮಂಗಲಂ ಜಯ ನಮಃ ಪಾರ್ವತಿ ಪದೇಶ್ವರ ಮಹಾದೇವ श्री लक्ष्मी माता की जय, श्री कल विजय मातेश्वर महाराज की जय, श्री बालसिद्धेश्वर महाराज को जय, श्री नागेंद्र महाराज को जय, जय मंगलम जय या देवी सर्वमंगलम त्रयो संस्मरणात् पुंसां सर्वतो जयमंगलम जयमंगलम जय नमः पार्वती पदेश्वर महादेव श्री लक्ष्मी माता की जय, श्री कल विजय मातेश्वर महाराज की जय, श्री बालसिद्धेश्वर महाराज को जय, श्री नागेंद्र महाराज को जय, जय मंगलम जय ಏಕಮೇವ ಪ್ರಾತಿನಿಧಿಕ ಸಂಘವಾಗಿದ್ದು ನಿಮ್ಮ ಅವಿರತ ಪರಿಶ್ರಮದಿಂದ ಇಳಕಲ್ ನೂತನ ತಾಲೂಕು ರಚನೆಯಾದ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು 1100ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು ಸಂಘದ ಕಾರ್ಯಚಟುವಟಿಕೆ ಸಲುವಾಗಿ ಹಾಗೂ ಸಂಘದ ಒಂದು ನೌಕರ ಭವನದ ನಿರ್ಮಾಣಕ್ಕಾಗಿ ಇಳಕಲ್ ನಗರ ವ್ಯಾಪ್ತಿಯಲ್ಲಿ ಒಂದು ಉತ್ತಮವಾದ ನಿವೇಶನ ದೊರಕಿಸಿಕೊಡಲು ತಮ್ಮಲ್ಲಿ ಈ ಮೂಲಕ ಸಮಸ್ತ ಇಳಕಲ್ ತಾಲೂಕಿನ ಸರ್ಕಾರಿ ನೌಕರರ ಪರವಾಗಿ ಕಳಕಳಿಯಿಂದ ವಿನಂತಿಸುತ್ತೇವೆ. ಗೌರವಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ನಮ್ಮ ನಿಮ್ಮ ಮಧ್ಯೆ ಇರುವಂತ ಆ ಒಂದು ಸಂಬಂಧ, ಯಾಕಂದ್ರೆ ನಾವು ಇವತ್ತು ಕಾಯ್ದೆಗಳನ್ನು ಮಾಡಬಹುದು, ಆ ಕಾಯ್ದೆಗಳನ್ನು ಸಮರ್ಪಕವಾಗಿ ಮುಟ್ಟಿಸುವಂತ ಕೆಲಸ, ಸರ್ಕಾರದ ಯೋಜನೆಗಳನ್ನ ಮುಟ್ಟಿಸುವಂತ ಕೆಲಸ ಇವತ್ತು ಕಾರ್ಯಾಂಗ ಮಾಡಿದಾಗ ಮಾತ್ರ ಅದು ಬೆಳಕಿಗೆ ಬರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ತಾವೆಲ್ಲ ಕಾರಣೀಭೂತರಾಗಿದ್ರು. ಅತ್ಯಂತ ನಮ್ಮ ಹುಣಸೂರು ಮತಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ನೌಕರ ಸಂಘ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಕೂಡ ತಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಕೂಡ ಆ ಕಾರ್ಯವನ್ನು ನೆರವೇರಿಸುವಂತ ಕೆಲಸ ತಾವು ಮಾಡ್ತಾ ಇದ್ರಿ. ಆದ ಕಾರಣ ಇವತ್ತೇನು ನೂತನ ಕಚೇರಿಯನ್ನ ಇವತ್ತು ಪ್ರಾರಂಭಿಸಿದ್ರಿ. ಅದರ ಜೊತೆಗೆ ನಮ್ಮ ಮಲ್ಲಣ್ಣ ಬಳ್ಳಾರಿಯವರು ಹೇಳಿದರು, ಒಂದು ಕಾನೂನಿನ ಅಡಿಯಲ್ಲಿ ಈ ಕಚೇರಿಯನ್ನ ತಾವು ಸದ್ಬಳಕೆಯನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಅದೇ ರೀತಿ ಇವತ್ತೇನು ಒಂದು ಸ್ವಂತ ಕಟ್ಟಡವನ್ನ ಈಗಾಗಲೇ ಬಾಗಲಕೋಟೆಯಲ್ಲಿ ಕೂಡ ನಮ್ಮ ಬಳ್ಳಾರಿ ಮಲ್ಲಣ್ಣವರು ಒಂದು 10 ಗುಂಟೆ ಜಾಗೆಯನ್ನು ಸರ್ಕಾರದಿಂದ ಪಡೆದಿದ್ದಾರೆ. ಇಲ್ಲಿ ಕೂಡ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ. ಈಗಾಗಲೇ ನಿಮ್ಮ ಜಾಗೆ ಕೂಡ ಹಿಂದೆ ಟರಾವಾಗಿದೆ, ಒಂದು ಟರಾವಾಗಿದೆ. ಆ ಜಾಗೆಯನ್ನ ಎಲ್ಲಿ ತಾವು ಕೇಳ್ತೀರಿ ಅದನ್ನ ಖಂಡಿತವಾಗಿ ಇವತ್ತು ಸರ್ಕಾರ 30 ವರ್ಷ ಲೀಸನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೆ. ಖಂಡಿತವಾಗಿ ಅದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ನಮ್ಗೆ ಅದನ್ನ 30 ವರ್ಷ ಲೀಸನ್ನು ಕೊಡಿಸುವಂತ ಕೆಲಸ ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅದಕ್ಕೆ ಕಟ್ಟಡಕ್ಕೆ ಅನುದಾನ ಬೇಕಾದರೂ ನನ್ನ ಶಾಸಕರು ಪ್ರದೇಶ, ಯಾಕಂದ್ರೆ ತಾವು ಖುಷಿ ಇರಬೇಕು, ಅಧಿಕಾರಿಗಳು ಈ ವರ್ಗ ಖುಷಿ ಇದ್ದಾಗ ಇವತ್ತು ಎಲ್ಲರೂ ಖುಷಿ ಇರೋದಕ್ಕೆ ಸಾಧ್ಯ. ಯಾಕಂದ್ರೆ ತಮ್ಮ ಪ್ರಾಮಾಣಿಕ ನಿಷ್ಠೆ ಸೇವೆಯ ಬಹಳಷ್ಟು ಅಗತ್ಯ ಇರುವಂಥದ್ದು. ಆ ಕಾರಣಕ್ಕೆ ತಾವು ಮಾಡಿರುವಂಥ ಕಾರ್ಯಕ್ಕೆ ಖಂಡಿತವಾಗಿ ನನ್ನ ಬೆಂಬಲ ಸದಾಕಾಲ ಇದೆ ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ
ಮತ್ತು ನೌಕರರು, ಇದು ಒಂದು ಕಾಕತಾಳಿ ಇದ್ದಂತೆ. ಬಹುತೇಕ ಸರ್ಕಾರ ಒಂದು ಸುರಕ್ಷಿತವಾಗಿ ಅದರ ವ್ಯವಸ್ಥಿತವಾಗಿ ಆಡಳಿತವನ್ನು ಮಾಡಬೇಕು ಅಂದ್ರೆ ಅಲ್ಲೇ ನೌಕರರ ಸಂಘದ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು. ಅದರಲ್ಲಿ ಇವತ್ತು ನಾವು ಹೇಳ್ತಾ ಇರ್ತೀವಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂತೇಳಿ. ಈ ಮೂರು ಒಟ್ಟಿಗೆ ಕೆಲಸವನ್ನು ಮಾಡಿದಾಗ ಇವತ್ತು ನಿಜವಾದ ಒಂದು ಸುಭದ್ರವಾದ ಆಡಳಿತವನ್ನು ನೀಡೋದಕ್ಕೆ ಸಾಧ್ಯ ಅನ್ನೋದು ಇದು ಸತ್ಯವಾದಂತಹ ಮಾತು ಅನ್ನೋ ಮಾತನ್ನು ನಾನು ಇಚ್ಛೆಪಡ್ತೇನೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವತ್ತು ನಮ್ಮ ಅಧ್ಯಕ್ಷರಾದಂತಹ ಸದಸ್ಯರು ಬಹಳ ಅತ್ಯುತ್ತಮವಾಗಿ ಅವರ ಕಾರ್ಯವನ್ನ ನೌಕರರಿಗೆ, ವಿಶೇಷವಾಗಿ ಸರ್ಕಾರಿ ನೌಕರರಿಗೆ, ಅದು ಎಲ್ಲ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತಹ ಶಿಕ್ಷಕರು ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ನೌಕರರಿಗೆ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ಈ ರಾಜ್ಯದಲ್ಲಿ ಮಾಡಿದ್ದಕ್ಕೆ ಅವರು 2ನೇ ಬಾರಿಗೆ ಇವತ್ತು ಅಧ್ಯಕ್ಷರಾಗಿ ಮತ್ತೆ ಆಯ್ಕೆ ಆಗಿದ್ದಾರೆ ಅನ್ನೋ ಮಾತು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಅವರ ಸೇವೆ ಗಣನೀಯವಾಗಿ ಅದು ಆ ಸಂಘದ ಪರವಾಗಿ, ಅಲ್ಲಿ ನೌಕರರ ಪರವಾಗಿ ಇದ್ದಾಗ ಇವತ್ತು ಆಡಳಿತ ಒಂದು ಸ್ವಚ್ಛವಾಗಿ ನಡೆಯೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಇಳಕಲ್ ತಾಲೂಕಿನ ಪರಶುರಾಮ್ ಪೊಮ್ಮಾರ್ ಆಗಿರ್ಬೋದು, ನಮ್ಮ ಹುನಗುಂದದ ಸಂಗಮೇಶ್ ಪಾಟೀಲ್ ಮತ್ತು ಅವರೆಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಇವತ್ತು ಕಾರ್ಯವನ್ನ ಬಹಳ ಪ್ರಾಮಾಣಿಕ ನಿಷ್ಠೆಯಿಂದ ನೆರವೇರಿಸ್ತಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ನಮ್ಮ ನೂತನ ಒಂದು ಕಾರ್ಯಾಲಯ ಆಗ್ಬೇಕು ಅಂತ ಹೇಳಿ ಬಹುದಿನದ ಬೇಡಿಕೆ ಇತ್ತು ಬಹುತೇಕ ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ. ಅದು ಹುನಗುಂದ ತಾಲೂಕು ಆಗಿರ್ಬೋದು, ಇಳಕಲ್ ತಾಲೂಕಿನಲ್ಲಿ. ಬಹುತೇಕ ನನಗೆ ಪರಶುರಾಮ್ ಪೊಮ್ಮಾರ್ ಅವರು ಬಂದು ಹೇಳಿದ್ರು, ನನಗೆ ಒಂದು ಕಾರ್ಯಾಲಯ ಪ್ರಾರಂಭ ಮಾಡೋದಕ್ಕೆ ನಮ್ಮ ತಾಲೂಕ್ ಪಂಚಾಯತಿ ಆವರಣದಲ್ಲೇ ಒಂದು ಕಾರ್ಯಾಲಯವನ್ನು ನೀಡಬೇಕು ಅಂದಾಗ ತಕ್ಷಣ ನಾನು ಕೂಡ ನಮ್ಮ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮಾತನಾಡಿ ಇಲ್ಲಿ ಒಂದು ಕೊಠಡಿಯನ್ನು ಕೊಡ್ಲಿ, ಅವ್ರಿಗೆ ಒದಗಿಸಿಕೊಡ್ರಿ, ಈಗ ಸ್ವಂತ ಕಟ್ಟಡ ಬರೋವರೆಗೂ ಇಲ್ಲಿ ನಡೆಯೋದಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂದಾಗ ಅವರು ಕೂಡ ಒಪ್ಪಿ ಇವತ್ತು ಈ ಕಾರ್ಯಾಲಯವನ್ನ ಇವತ್ತು ಪ್ರಾರಂಭಗೊಳಿಸಿದರೆ